ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ ಬೈಕ್ ರ್ಯಾಲಿ ಶುರುವಾಗಿದ್ದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೈಕ್ ರ್ಯಾಲಿಯನ್ನು ನಡೆಸಲಾಗುತ್ತಿದೆ. ಬಿಡದಿಯಿಂದ ಭೈರಮಂಗಲದವರೆಗೂ ಮೆಗಾ ರ್ಯಾಲಿಯನ್ನು ನಡೆಸಲಾಗುತ್ತಿದ್ದು ಪ್ರತಿಭಟನೆಯಲ್ಲಿ ಹಲವು ಜಿಲ್ಲೆಯ ಅನ್ನದಾತರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆ ಸರಿಸುಮಾರಿಗೆ ರಾಜ್ಯ ರೈತ ಸಂಘದಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ರೈತರು ಇವತ್ತು ಬೈಕ್ ರ್ಯಾಲಿಯನ್ನು ನಡೆಸ್ತಾ ಇದ್ದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೈಕ್ ರ್ಯಾಲಿಗೆ ಕರೆಯನ್ನು ಕೊಡಲಾಗಿದೆ. ಬಿಡದಿಯಿಂದ ಭೈರಮಂಗಲದವರೆಗೆ ಈ ಮೆಗಾ ರ್ಯಾಲಿ ನಡೀತಾ ಇದ್ದು ಇದೇ ಪ್ರತಿಭಟನೆಯಲ್ಲಿ ಹಲವು ಜಿಲ್ಲೆಯ ಅನ್ನದಾತರು ಕೂಡ ಭಾಗಿಯಾಗ್ತಾ ಇದ್ದಾರೆ. 11 ಗಂಟೆ ಸರಿಸುಮಾರಿಗೆ ರಾಜ್ಯ ರೈತ ಸಂಘದಿಂದ ಬೈಕ್ ರ್ಯಾಲಿ ಶುರುವಾಗಿದೆ. ಬಿಡದಿ ಸಂಗ್ರಾಮ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ತೊಡೆತಟ್ಟಿರುವಂತಹ ಎಚ್ಡಿಕೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಸಮರವನ್ನೇ ಸಾರ್ತಿದ್ದಾರೆ. ನೆನ್ನೆ ಪಾದಯಾತ್ರೆ ನಡೆಸಿದ ನಿಖಿಲ್ ಜನರಿಗೆ ನನ್ನ ಜಮೀನು ಬಿಟ್ಟು ಕೊಡ್ತೀನಿ ಎನ್ನುವ ಮಾತನ್ನ ಸವಾಲಿಸುತ್ತಿದ್ದಾರೆ. ಪರಿವರ್ತನೆ ಮಾಡಲಿಲ್ಲವಲ್ಲ, ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಕಾರ್ಯಕ್ರಮ ಬಿಟ್ಟರಾಯ್ತು. ಬಿಡದಿ ಸಂಗ್ರಾಮ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ರಣಕಹಳೆ ಮೊಳಗಿಸಿದೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಿನ್ನೆ ಬೃಹತ್ ಪಾದಯಾತ್ರೆ ನಡೆಯಿತು. 11 ಕಿಲೋಮೀಟರ್ ದೂರದ ಪಾದಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾದ್ರು. ನಮ್ಮ ಭೂಮಿ ಕೊಡೋದಿಲ್ಲ ಅಂತ ಘೋಷಣೆ ಕೂಗಿದ್ರು. ಬಿಡದಿಯ ಅಂಚಿಪುರ ಮಾರಮ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ ನಿಖಿಲ್ ಪಾದಯಾತ್ರೆ ಮಾಡಿದ್ರು. ನಿಖಿಲ್ಗೆ ಜೆಡಿಎಸ್ನ ಹಾಲಿ ಹಾಗೂ ಮಾಜಿ ಶಾಸಕರು ಸೇರಿದಂತೆ ನೂರಾರು ಕಾರ್ಯಕರ್ತರು ಸಾಥ್ ನೀಡಿದ್ರು. ನನ್ನ 32 ಎಕರೆ ಜಮೀನನ್ನ ಸಾರ್ವಜನಿಕರ ಹಿತಾಸಕ್ತಿಗೆ ಕೊಡೋದಕ್ಕೆ ಸಿದ್ಧ ಅಂತ ನಿಖಿಲ್ ಕುಮಾರಸ್ವಾಮಿ ರೈತರಿಗೆ ಭರವಸೆ ಕೊಟ್ರು. ನನ್ನ 33 ಎಕರೆನೋ 32 ಎಕರೆನೋ ನಮ್ಮ ಹೆಸರಿನಲ್ಲಿ ಇರತಕ್ಕಂತ ಆಸ್ತಿಯಾಗಿದೆ. ಅದು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಒಂದು ಶಾಲೆ ಕಟ್ಟಡ. ಅಂದು ಕುಮಾರಸ್ವಾಮಿ ಯಾಕೆ ರೆಡ್ ಝೋನ್ ಮಾಡಿದ್ರು ಅಂತ ಸಿಎಂ ಡಿಕೆಶಿ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ನಿಖಿಲ್ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಂದ್ರು. ರೆಡ್ ಝೋನ್ ಅಂತ ಯಾಕೆ ಕುಮಾರಸ್ವಾಮಿ ಅವರು ಮಾಡಿದ್ರು ಅದಕ್ಕೆ ಫಸ್ಟ್ ಉತ್ತರ ಹೇಳಿ. ಯಾಕೆ ನೋಟಿಫಿಕೇಶನ್ ಮಾಡಿದ್ರು ಅದಕ್ಕೆ ಉತ್ತರ ಹೇಳಿ. ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡ್ಬಿಟ್ರು ಅಕ್ಕಪಕ್ಕ ಎಲ್ಲ ಲೇಔಟ್ಗಳಾಗ್ಬಿಟ್ಟವೆ. ಅವ್ರ ಪ್ರಶ್ನೆಲ್ಲ ಉತ್ತರ ಇದೆಯಲ್ಲ ಸ್ವಾಮಿ. ಅಕ್ಕಪಕ್ಕ ಲೇಔಟ್ ಆಗ್ಬಿಟ್ಟದೆ, ಇದು ರೆಡ್ ಝೋನ್ ಮಾಡಿದ್ದಕ್ಕಾನೆ ಇಲ್ಲಿವರೆಗೂ ಬಂದು ಯಾರು ಕೂಡ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಬಂದು ಇದನ್ನ ಲೇಔಟ್ ಪರಿವರ್ತನೆ ಮಾಡಲಿಲ್ಲವಲ್ಲ. ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗೋದಕ್ಕೆ ತಯಾರಿಲ್ಲ ಅಂತ ಸಿಎಂ ಡಿಕೆಶಿ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ ಕಾರ್ಯಕ್ರಮವನ್ನೇ ಬಿಟ್ರೆ ಆಯ್ತು ಅಂದ್ರು. ನಾನು ಬೀಂಗ್ ಎ ಅರ್ಬನ್ ಡೆವಲಪ್ಮೆಂಟ್ ಇದು ಮಿನಿಸ್ಟರ್ ಆಗಿದ್ದಂತವನು ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಅವರೇ ಉತ್ತರ ಕೊಟ್ಟಿದ್ದಾರೆ. ರೆಡ್ ಝೋನು ಇಲ್ಲ ತೆಗಿಬೇಕಾಗಿತ್ತು, ನಾನು ಜೈಲಿಗೆ ಹೋಗೋಕ್ಕಾಗುತ್ತಾ ಅಂತ ಹೇಳವ್ರೆ ಪಿತಾಮಹ ಕುಮಾರಸ್ವಾಮಿ ಅಂತ ಹೇಳಿ. ಅದು ಡಿನೋಟಿಫಿಕೇಶನ್ ಮಾಡೋದಲ್ಲ, ಕಾರ್ಯಕ್ರಮ ಬಿಟ್ಟರಾಯ್ತು. ಎಚ್ಡಿ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಬಿಡದಿ ಸಂಗ್ರಾಮ ಏರ್ಪಟ್ಟಿದ್ದು ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಪ್ರಶಾಂತ್, TV9 ರಾಮನಗರ. ಸೇವ್ ಬಿಡದಿ ಎಂದು ಹೋರಾಟಕ್ಕಿಳಿದಂತಹ ಯುವಕರು ಜಮೀನು ಕೆಲಸದ ಜೊತೆಗೆ ನೆಮ್ಮದಿ ಜೀವನ ನೀಡುತ್ತೆ ಅಂತ ಹೇಳಿದ್ದಾರೆ. ಸೇವ್ ಬಿಡದಿ ಹೋರಾಟಕ್ಕೆ ಯುವಕರು ಇಳಿದಿದ್ದು ಜಮೀನು ಕೆಲಸದ ಜೊತೆಗೆ ನೆಮ್ಮದಿ ಜೀವನವನ್ನ ನೀಡುತ್ತದು. ಅನ್ನದಾತರ ಮಕ್ಕಳನ್ನ ಗುಲಾಮರನ್ನಾಗಿ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಟೌನ್ಶಿಪ್ ಮಾಡುವಂತೆ ಕೂಗು ಎದ್ದಿದ್ದು ಬಿಡದಿ ಟೌನ್ಶಿಪ್ ಅನ್ನ ಈ ಕೂಡಲೇ ಕೈ ಬಿಡಿ ಅಂತ ಯುವಕರು ಹೋರಾಟವನ್ನು ನಡೆಸುತ್ತಿದ್ದಾರೆ. ಭೂಮಿ ಬೇಕು ಅಂತ ಹೋರಾಡ್ತಿದ್ದಾರೆ ಹೊರತು ಇವಾಗ ನಮ್ ಕೆಲಸ ಇಲ್ಲ ಅಂದ್ರೂ ಜಮೀನ್ ನಮ್ ಕೆಲಸ ಕೊಡುತ್ತೆ. ಅವನ್ ಯಾವನ ಕೈ ಕಡೆ ನೀವ್ ಹೇಳಿರಲ್ಲ ಬ್ರೋ, ಅವಾಗೇನೋ ಫ್ಯಾಕ್ಟ್ರಿಗಳಾಗುತ್ತೆ, ಕೈ ತುಂಬ ಸೆಡ್ ಕೊಡ್ತಾರೆ ಅಂತ. ಅವನೇ ಬರ್ಲಿ ಬ್ರೋ, ನಾವೇ ಕೊಡ್ತೀವಿ. ಉತ್ತರ ಕರ್ನಾಟಕ ಸೈಡ್ ಹೋಗಿ ಮಾಡಿಸಿ. ಅದೇನೇನೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ಬನ್ನಿ ಅಂತ ಹೋಗಿರ್ತಾವ್ರೆ.